ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಡಿಸೆಂಬರ್ ತಿಂಗಳ ಒಂದು ಯುವ ನಿಧಿಯ ಒಂದು ಸೆಲ್ಫ್ ಡಿಕ್ಲರೇಷನಲ್ಲಿ ಸಾಕಷ್ಟು ಬದಲಾವಣೆಗಳಿದೆ. ಅದನ್ನ ಸಾಕಷ್ಟು ಚೇಂಜಸ್ನ ಮಾಡಿದ್ದಾರೆ, ಅಪ್ಡೇಟ್ಸನ್ನು ಮಾಡಿದ್ದಾರೆ. ಮುಂಚೆ ನಾವು ಸೆಲ್ಫ್ ಡಿಕ್ಲರೇಷನ್ನ ಕೊಡಬೇಕಾದ್ರೆ ಏನೂ ಕೊಡ್ತಿರ್ಲಿಲ್ಲ. ಆಧಾರ ಎಂಟರ್ ಮಾಡಿ OTP ತಗೊಂಡು ಒಂದು ಎಲ್ಲ ಮೇಲಿನ ವಿವರ ಎಷ್ಟಿದೆ ಅಂತ ಕೊಟ್ಟು ನಾವು ಸಬ್ಮಿಟನ್ನು ಕೊಡ್ತಾ ಇದ್ವಿ. ಈಗ ಸಾಕಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ. ಸಾಕಷ್ಟು ಬೇರೆ ಬೇರೆಯ ಒಂದು ಕೆಲವೊಂದು ಆ್ಯಡನ್ನು ಮಾಡಿ ಅಲ್ಲಿ ಏನೆಲ್ಲ ಬದಲಾವಣೆ ಮಾಡಿದ್ದಾರೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹೇಗೆ ಅರ್ಜಿ ಸಲ್ಲಿಸೋದು ಅಂತಲೂ ಕೂಡ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ನೋಡೋಣ. ಹಾಗೆ ನೀವೇನಾದರೂ ಇಲ್ಲಿವರೆಗೂ ಕೂಡ ನಮ್ಮ SV ಸೇವಾಟೆಕ್ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಯಾಕೆಂದರೆ ನಾವು ಈ ರೀತಿಯಾದ ಉಪಯುಕ್ತ ಮಾಹಿತಿಗಳನ್ನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನಾವು ಏನು ನಮ್ಮ ಸೇವಾ ಸಿಂಧು ಮುಖಾಂತರ ನಾವು ಯುವ ನಿಧಿಯನ್ನು ಅರ್ಜಿ ಸಲ್ಲಿಸಿದ ಮೇಲೆ ನಮಗೆ ಮುಂಚೆ ಒಂದು ಪ್ರತಿ ತಿಂಗಳಿತ್ತು ಸ್ಟಾರ್ಟಿಂಗಲ್ಲಿ. ಅದಾದಮೇಲೆ 2025ರಿಂದ ನಮಗೆ ಏನು 3 ತಿಂಗಳಿಗೆ ಒಂದು ಬಾರಿ ಸೆಲ್ಫ್ ಡಿಕ್ಲರೇಷನ್ನ ಕೊಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದರು. ಯುವ ನಿಧಿಯ ಒಂದು ಅಪ್ಲಿಕೇಶನನ್ನು ಯಾರೆಲ್ಲ ಸಲ್ಲಿಸಿದ್ರು ಅವರಿಗೆ. ಈಗ ನೀವು ಏನು ಡಿಸೆಂಬರ್ ತಿಂಗಳಿಂದ ಮತ್ತೆ ಪ್ರತಿ ತಿಂಗಳು ಕೂಡ ಈ ಒಂದು 25ನೇ ತಾರೀಕು, ಪ್ರತಿ ತಿಂಗಳು 25ನೇ ತಾರೀಕಿನ ಒಳಗಡೆ ಸೆಲ್ಫ್ ಡಿಕ್ಲರೇಷನ್ನ ಕೊಟ್ಟರೆ ಮಾತ್ರ ನಿಮ್ಮ ಖಾತೆಗೆ ಹಣ ಬರುವುದು. ಇದನ್ನು ನೀವು ತಪ್ಪದೆ ಮರಿದೆ ನೀವು ನಿಮ್ಮ ಸೆಲ್ಫ್ ಡಿಕ್ಲರೇಷನ್ನ ಕೊಡೋದನ್ನು ಮರಿಬೇಡಿ. ಈಗ ಯಾವ ರೀತಿ ಏನೆಲ್ಲ ಬದಲಾವಣೆಗಳನ್ನು ಮಾಡಿದ್ದಾರೆ, ಒಂದು ಇನ್ಫಾರ್ಮೇಷನ್ನ ನೀವು ಕೊಡಬೇಕಾಗುತ್ತೆ ಅನ್ನೋದನ್ನ ನೀವು ಸಂಪೂರ್ಣವಾಗಿ ತಿಳಿದುಕೊಡ್ಬೇಕಾಗುತ್ತೆ. ಈಗ ನಾವು ಗೂಗಲಿಗೆ ಬಂದು ಸೇವಾ ಸಿಂಧು ಅಂತಲೇ ನಾವು ಸರ್ಚ್ ಮಾಡಬೇಕಾಗುತ್ತೆ. ಈಗ ಗೂಗಲಿಗೆ ಬಂದು ನಾವು ಸೇವಾ ಸಿಂಧು ಲಾಗಿನ್ ಪೋರ್ಟಲ್ನ ನಾನಿವಾಗ ನಿಮಗೆ ಓಪನ್ ಮಾಡ್ತಾ ಇದ್ದೀನಿ. ಈ ರೀತಿ ಅವರ ಒಂದು ಯಾರೆಲ್ಲ ಲಾಗಿನ್ ರಿಜಿಸ್ಟರ್ ಮಾಡಿಲ್ಲ, ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ರಿಜಿಸ್ಟರ್ ಇಯರ್ ಮೇಲೆ ಕ್ಲಿಕ್ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೋಬೋದು. ರಿಜಿಸ್ಟರ್ ಆದಮೇಲೆ ನಾವು ಒಂದು ಯೂಸರ್ ID ಪಾಸ್ವರ್ಡ್ನ ಎಂಟರ್ ಮಾಡಿ ನಾವಿಲ್ಲಿ ಲಾಗಿನ್ ಮಾಡೋಣ. ಯೂಸರ್ ID ಪಾಸ್ವರ್ಡ್ನ ನಾವಿಲ್ಲಿ ಎಂಟರ್ ಮಾಡೋಣ. ಎಂಟರ್ ಮಾಡಿದ ಮೇಲೆ ನಾವಿಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಏನು ಸೇವಾ ಸಿಂಧು ಪೋರ್ಟಲ್ ನಮಗೆ ಅದರದ್ದೇ ಆದ ಒಂದು ಸರ್ವಿಸ್ ಪೋರ್ಟಲ್ ನಮಗೆ ಓಪನ್ ಆಗುತ್ತೆ. ನೀವು ನೋಡ್ಬೋದು, ನಮಗೆ ಸೇವಾ ಸಿಂಧು ಸರ್ವಿಸ್ ಪ್ಲಸ್ದು ಈ ರೀತಿಯಾಗಿ ನಮಗೆ ಲಾಗಿನ್ ಮಾಡಿದಾಗ ಈ ರೀತಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು 3 ಆಪ್ಷನ್ ಇದೆ. ನಮ್ಮ ಲೆಫ್ಟ್ ಭಾಗದಲ್ಲಿ, ಎಡಭಾಗದಲ್ಲಿ ನಮಗೆ ಮ್ಯಾನೇಜ್ ಪ್ರೊಫೈಲ್, ಅಪ್ಲೈ ಫಾರ್ ಸರ್ವಿಸ್ ಮತ್ತು ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತೇಳಿ. ಇದರಲ್ಲಿ ನಾವು ಅಪ್ಲೈ ಫಾರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡೋಣ. ಅದರಲ್ಲಿ ವ್ಯೂ ಆಲ್ ಅವೈಲಬಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ. ನೀವು ನೋಡ್ಬೋದು, ಇಲ್ಲಿ ಸರ್ಚ್ ಬಾರ್ ಅಂತ ಒಂದಿರುತ್ತೆ. ಈ ಸರ್ಚ್ ಮೇಲೆ ನೀವು ಯುವ ಅಂತ ಟೈಪ್ ಮಾಡಿ ಸಾಕು. ಯುವ ಅಂತ ಟೈಪ್ ಮಾಡಿ ನೀವು ಎಂಟರ್ನ ಪ್ರೆಸ್ ಮಾಡಿ ಕೀಬೋರ್ಡಲ್ಲಿ ಸರ್ಚ್ ಮಾಡಿದಾಗ ನಿಮಗೆ ನೋಡ್ಬೋದು 3 ಆಪ್ಷನ್ ಇದೆ ಇಲ್ಲಿ. ಯುವ ನಿಧಿ ಮಾಸಿಕ ನಿರುದ್ಯೋಗಿ ಸ್ವಯಂ ಘೋಷಣೆ ಅರ್ಜಿ ಅಂತೇಳಿ, ಯುವ ನಿಧಿ ಅರ್ಜಿ ಸ್ಥಿತಿ ಪರಿಶೀಲನೆ ಅಂತೇಳಿ, ಮತ್ತು ಯುವ ನಿಧಿ ಯೋಜನೆಗೆ ಅರ್ಜಿ ಅಂತೇಳಿ. ಇಲ್ಲಿ ನಾವು ಸೆಲ್ಫ್ ಡಿಕ್ಲರೇಷನ್ನಿಂದ ಮೊದಲನೇ ಆಪ್ಷನನ್ನು ನಾನು ತಗೊಳ್ತಾ ಇದ್ದೀನಿ, ನಿರುದ್ಯೋಗಿ ಸ್ವಯಂ ಘೋಷಣೆಯ ಅರ್ಜಿ ಅಂತೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಯುವ ನಿಧಿ ಮಾಸಿಕ ನಿರುದ್ಯೋಗಿ ಸ್ವಯಂ ಘೋಷಣೆ ಅರ್ಜಿ ಅಂತ ನಮಗೆ ಓಪನ್ ಆಗುತ್ತೆ. ಅದಾದಮೇಲೆ ನಾವಿಲ್ಲಿ ಪ್ರತಿ ಸಲ ನೀವು ನೋಡ್ಬೋದು, ಇಲ್ಲಿ ಸ್ವಯಂ ಘೋಷಣೆ ತಿಂಗಳು ಡಿಸೆಂಬರ್ ಅಂತ ಇವಾಗ ಬರ್ತಾ ಇದೆ ನಮಗೆ. ಈಗ ನಾವು ಇಲ್ಲಿ ಈ ಒಂದು ಆಧಾರ್ ಅಥೆಂಟಿಕೇಷನ್ ದೃಢೀಕರಣ ಮೇಲೆ ಕ್ಲಿಕ್ ಮಾಡೋಣ. ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅವರ ಒಂದು ಆಧಾರ್ ನಂಬರ್ನ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಅವರ ಒಂದು ಆಧಾರ್ ನಂಬರ್ನ ಎಂಟರ್ ಮಾಡಿ ಅಲ್ಲಿ ಈ ಒಂದು OTP ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಮ್ಮ ಆಧಾರ್ ಏನು ಡಿಕ್ಲರೇಷನ್ ಸೆಲ್ಫ್ ಕ್ಲಿಕ್ ಮಾಡಿ ಏನು OTP ಪಡೆಯಿರಿ ಅಂತೇಳಿ ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ನಾವು ಈ ರೀತಿಯಾಗಿ ಅವ್ರಿಗೊಂದು OTPನ ಅವರ ಆಧಾರ್ ನಂಬರ್ ಎಲ್ಲ ಎಂಟರ್ ಮಾಡಿ OTPನ ಸೆಂಡ್ ಮಾಡಿದರೆ ಅವರಿಗೆ OTP ಹೋಗುತ್ತೆ. ಆಧಾರಲ್ಲಿ ಲಿಂಕ್ ಇರುವ ಮೊಬೈಲ್ಗೆ OTP ಹೋಗುತ್ತೆ. OTP ಹಾಕಿದ ಮೇಲೆ ಸಲ್ಲಿಸು ಅಥವಾ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಡೀಟೇಲ್ಸ್ ಮೇಲೆ ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಅವರ ಎಲ್ಲ ಒಂದು ಅವರು ಯುವ ನಿಧಿಯಲ್ಲಿ ಅರ್ಜಿ ಸಲ್ಲಿಸಿದ ಎಲ್ಲ ಮಾಹಿತಿನೂ ಕೂಡ ಓಪನ್ ಆಗುತ್ತೆ. ಇವಾಗ ಕೆಲವೊಂದು ಆಪ್ಷನ್ಗಳು ಈಗ ಮತ್ತೆ ಎಕ್ಸ್ಟ್ರಾ ಓಪನ್ ಆಗಿದೆ. ನೀವು ನೋಡ್ಬೋದು, ಇಲ್ಲಿ ಅವರ ಒಂದು ಶೈಕ್ಷಣಿಕ ಹಿನ್ನೆಲೆ ಅಂತ ಕೇಳ್ತಾ ಇದ್ದಾನೆ. ಟೆಕ್ನಿಕಲ್, ನಾನ್ ಟೆಕ್ನಿಕಲ್ ಅಂದರೆ ಡಿಪ್ಲೊಮಾ ITI ಅವ್ರಿಗೆ, ಡಿಗ್ರಿ ಓದಿದಂಥವ್ರಿಗೆ ನಾನ್ ಟೆಕ್ನಿಕಲ್, ಇವರು ಮಾಸ್ಟರ್ ಡಿಗ್ರಿ ಇರೋದ್ರಿಂದ ನಾನ್ ಟೆಕ್ನಿಕಲ್ ಕೊಡ್ತಾ ಇದ್ದೀನಿ. ಇಲ್ಲಿ ಶೈಕ್ಷಣಿಕ ಶೇಕಡಾವಾರು ಅವರು ಕೊನೆಯದಾಗಿ ಮಾಸ್ಟರ್ ಡಿಗ್ರಿ ಅಥವಾ ಏನು ಓದಿರ್ತೀರೋ ಲಾಸ್ಟಲ್ಲಿ ಆ ಒಂದು ಡಿಗ್ರಿಯ ಒಂದು ಇದು ಏನು CGPA ಅಲ್ಲಿ ಬರುತ್ತೋ ಅಥವಾ
ಪರ್ಸೆಂಟೇಜಲ್ಲಿರುತ್ತೆ, ಯಾವುದನ್ನು ಸೆಲೆಕ್ಟ್ ಮಾಡ್ತೀರೋ ಅದನ್ನು ಆ ಒಂದು ಲಾಸ್ಟ್ ಇಯರ್ ಏನಿರುತ್ತೋ ಆ ಒಂದು ಕೋರ್ಸಿನ ಲಾಸ್ಟ್ ಇಯರ್ ಪರ್ಸೆಂಟೇಜನ್ನು ನಾವಿಲ್ಲಿ ಡಿಗ್ರಿಯ ಪರ್ಸೆಂಟೇಜನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಎಂಟರ್ ಮಾಡಿದ ಮೇಲೆ ಪರ್ಸೆಂಟೇಜ್ನ ನಾವಿಲ್ಲಿ ಎಂಟರ್ ಮಾಡೋಣ. ಇವಾಗ ಎಂಟರ್ ಮಾಡಿದ ಮೇಲೆ ನೀವು ಕೆಳಗಡೆ ನೋಡ್ಬೋದು 3 ವರ್ಷಗಳ ವಿಷಯಗಳಲ್ಲಿ ಗರಿಷ್ಠ ಅಂಕಗಳು ಅಂತ ಇರುತ್ತೆ. ಅಲ್ಲಿ ಏನು ಒಂದು ವರ್ಷಕ್ಕೆ 2 ಸೆಮಿಸ್ಟರ್, ಆ 2 ಸೆಮಿಸ್ಟರಲ್ಲಿ ಹಿಂದಿನ ಡಿಗ್ರಿಯಲ್ಲಿ ಬಂದಿರುವಂಥ 2 ಸೆಮಿಸ್ಟರ್ಗಳ ಹೈಯೆಸ್ಟ್ ಸಬ್ಜೆಕ್ಟ್ ನೇಮನ್ನು ಹಾಕಿ, ಮತ್ತು ಇಲ್ಲಿ ಏನು ಕೆಳಗಡೆ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಇದೆಯಾ, ಫಸ್ಟು ಸೆಕೆಂಡು ಥರ್ಡ್ ಅಂತ ಅಲ್ಲಿ ಅದರ ಹೈಯೆಸ್ಟ್ ಸಬ್ಜೆಕ್ಟಿನ ಮಾರ್ಕ್ಸನ್ನು ಎಂಟರ್ ಮಾಡಬೇಕಾಗುತ್ತೆ. ಅದೇ ರೀತಿ 3 ವರ್ಷಗಳ ಮಾರ್ಕ್ಸನ್ನು ನಾವು ಕೂಡ ಸಬ್ಜೆಕ್ಟ್ ನೇಮ್ ಮತ್ತು ಹೆಸರನ್ನು ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ. ಅದಾದಮೇಲೆ ನಾವು ಕೆಳಗಡೆ ಬಂದರೆ ಅವ್ರಿಗೆ ರೀಡ್ ಮಾಡಲಿಕ್ಕೆ, ಇಂಗ್ಲೀಷು ಬರೆಯಲು, ಓದಲು ಮತ್ತು ಮಾತಾಡಲಿಕ್ಕೆ ಬರುತ್ತಾ ಅಂತ 3ಕ್ಕೂ ಟಿಕ್ ಮಾಡೋಣ. ಅದಾದಮೇಲೆ ನಾವು ಇಲ್ಲಿ ಕೆಳಗಡೆ ನೋಡೋದಾದರೆ ಏನು ನೀವು ಬಾಕಿ ಇರೋ ವಿಷಯಗಳು ಯಾವಾದರೂ ಇದ್ದರೆ ಅಂತ ಕೇಳುತ್ತೆ, ಎಸ್ ಅನ್ನೋನ ನಾವು ಕೊಡಬೇಕಾಗುತ್ತೆ. ಅಲ್ಲಿ ಎಷ್ಟು ಸಬ್ಜೆಕ್ಟ್ಗಳು ಬಾಕಿ ಇದೆ ಅಂತ ಕೇಳುತ್ತೆ, ಆ ರೀತಿಯಾಗಿ ನಾವು ತಗೋಬೇಕಾಗುತ್ತೆ. ಇಲ್ಲಿ ನೀವು ನೋಡೋದಾದರೆ ಬ್ಯಾಂಕಿಂಗ್, ಹಣಕಾಸು ಸೇವೆ ಮತ್ತು ವಿಮೆ ವಲಯದ ಕೆಲಸಗಳಲ್ಲೂ ಮಾಡಲು ಆಸಕ್ತಿ ಹೊಂದಿದ್ದೀರಾ, ಎಸ್ ಆರ್ ನೋ ಅಂತ ಕೇಳುತ್ತೆ. ನೀವೇನಾದರೂ ಅಕಸ್ಮಾತ್ ಎಸ್ಸನ್ನು ಕೊಟ್ಟರೆ ನೀವು ಅವರು ಯುವ ನಿಧಿಯ ಕಡೆಯಿಂದ ನಿಮಗೆ ಫೋನ್ ಬರುತ್ತೆ. ಫೋನ್ ಬಂದಮೇಲೆ ನೀವು ಕೆಲಸ ಮಾಡಲಿಕ್ಕೆ ಆಸಕ್ತಿ ಹೊಂದಿದ್ದೀರಾ ಅಂತೇಳಿ ಅವರು ನಿಮಗೆ ಕರೆಸ್ಕೊಂಡು ಯುವ ನಿಧಿಯ ಅಮೌಂಟನ್ನು ನಿಲ್ಲಿಸ್ತಾರೆ. ಹಾಗಾಗಿ ನೀವು ನಾನಿಲ್ಲಿ ನೋ ಕೊಡ್ತಾ ಇದ್ದೀನಿ. ಅದಾದಮೇಲೆ ನೀವು ಕೆಳಗಡೆ ನೋಡ್ಬೋದು, ನೀವು ಕೌಶಲ್ಯ ತರಬೇತಿಯನ್ನು ಹೊಂದಿ ಕೆಲಸಕ್ಕೆ ಸೇರಲು ಸಿದ್ಧವಿದ್ದೀರಾ. ಅವರು ಯುವ ನಿಧಿಯ ಕಡೆಯಿಂದ ನಿಮಗೆ ಒಂದು ಸ್ಕಿಲ್ಸ್ ತರಬೇತಿಯನ್ನು ಕೊಟ್ಟು ಈ ಯುವ ನಿಧಿಯ ಸ್ಕಿಲ್ಸ್ ಯಾವುದಾದ್ರೂ ಕೆಲಸಕ್ಕೆ ಆಫರ್ ಮಾಡ್ತಾರೆ. ಆವಾಗ ನಿಮಗೆ ಈ ಯುವ ನಿಧಿ ನೀವು ಕೊಟ್ಟ ತಕ್ಷಣ ಈ ಯುವ ನಿಧಿ ನಿಂತೋಗುತ್ತೆ. ಹಾಗಾಗಿ ನಾನು ಅಲ್ಲೂ ಕೂಡ ನೋ ಕೊಡ್ತಾ ಇದ್ದೀನಿ. ಕೆಳಗಡೆ ಕೊಟ್ಟಿರುವಂಥ ಕ್ಯಾಪ್ಚರ್ ಕೋಡ್ನ ಎಂಟರ್ ನಾನಿಲ್ಲಿ ನೋಡ್ಬೋದು. ಹೈಯೆಸ್ಟ್ ಫಸ್ಟ್ ಇಯರಲ್ಲಿ ಅವರ ಡಿಗ್ರಿ ಫಸ್ಟ್ ಇಯರಲ್ಲಿ ಹೈಯೆಸ್ಟ್ ಪೊಲಿಟಿಕಲ್ ಸೈನ್ಸ್, ಸೆಕೆಂಡ್ ಇಯರಲ್ಲಿ ಕನ್ನಡ, ಎಕನಾಮಿಕ್ಸ್ ಅದರ ಒಂದು ಮಾರ್ಕ್ಸನ್ನು ಎಂಟರ್ ಮಾಡಿದ್ದೀನಿ. ಬೋಧನಾ ಮಾಧ್ಯಮ ಅವರು ಇಂಗ್ಲೀಷ್ ಮೀಡಿಯಮಲ್ಲಿ ಡಿಗ್ರಿನ ಓದಿದ್ದಾರಾ, ಕನ್ನಡ ಮೀಡಿಯಮ್ನಲ್ಲಿ ಓದಿದ್ದಾರಾ ಅಂತ ಕೇಳುತ್ತೆ. ಅದನ್ನ ನೀವು ಎಂಟರ್ ಮಾಡಿ. ರೀಡು, ರೈಟು, ಸ್ಪೀಕು ಅದೆರಡು 3 ಟಿಕ್ ಮಾಡಿ. ಅದಾದಮೇಲೆ ಏನು ಬಾಕಿ ಯಾವುದಾದ್ರೂ ಉಳಿಸ್ಕೊಂಡಿರೋ ಸಬ್ಜೆಕ್ಟ್ ಯಾವುದಾದ್ರೂ ಬ್ಯಾಕಲ್ಲಿ ಇದೆಯಾ ಅಂತ ಕೇಳುತ್ತೆ. ಎಸ್ ಇದ್ದರೆ ಎಸ್ ಕೊಟ್ಟು, ನೋ ಇದ್ದರೆ ನೋ ಕೊಡಿ. ಅದಾದಮೇಲೆ ನೀವಿಲ್ಲಿ ಅವರ ಒಂದು ಏನು ಸ್ಕಿಲ್ ಯಾವುದಾದ್ರೂ ಕೆಲಸಕ್ಕೆ ನೀವು ಇಷ್ಟಪಡ್ತೀರಾ ಅಂದರೆ ನೋ ಕೊಡಿ. ಅದಾದಮೇಲೆ ಸ್ಕಿಲ್ಸ್ ಟ್ರೈನಿಂಗ್ ತೊಗೊಂಡು ನೀವು ಕೆಲಸಕ್ಕೆ ಅದು ಕೂಡ ನೋ ಕೊಡಿ. ಯಾಕೆಂದರೆ ಯುವ ನಿಧಿಯ ಅಮೌಂಟ್ ಬರಬೇಕಂದ್ರೆ ನಾವು ನೋ ಕೊಡಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಎಲ್ಲ ಒಂದು ಡೀಟೇಲ್ಸ್ನ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಎಲ್ಲ ಡೀಟೇಲ್ಸ್. ಅದಾದಮೇಲೆ ನೀವು ಕೆಳಗಡೆ ಬಂದು ಮೇಲೆ ಕೊಟ್ಟಿರುವಂಥ ಎಲ್ಲ ಡೀಟೇಲ್ಸು ಕರೆಕ್ಟ್ ಇದೆಯಾ ಅಂತ ಅನ್ನೋದಕ್ಕೆ ಎಸ್ ಕೊಟ್ಟು ಕೆಳಗಡೆ ಕೊಟ್ಟಿರುವಂಥ ಕ್ಯಾಪ್ಚರ್ ಕೋಡ್ನ ನೀವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡೋಣ. ಇವಾಗ ಎಂಟರ್ ಆದಮೇಲೆ ನಾವಿಲ್ಲಿ ಬಂದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗುತ್ತೆ. ಈ ರೀತಿಯಾಗಿ ಎಲ್ಲ ಡೀಟೇಲ್ಸ್ ಒಂದು ಫಿಲ್ ಆಗಿರೋವಂಥ ಒಂದು ನಮಗೆ ತೋರಿಸ್ತಾ ಇರುತ್ತೆ. ನೀವೇನಾದರೂ ಮತ್ತೆ ಇದು ಮಾಡಬೇಕು ಅಂದರೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಮಾಡ್ಬೋದು. ಬ್ಯಾಕ್ ಬಂದು ನೀವೊಂದು ಸತಿ ಇಲ್ಲೇ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಚೆಕ್ ಆದಮೇಲೆ ಮತ್ತೆ ಒಂದು ಸತಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೊಂದು ಅಪಾಯಿಂಟ್ಮೆಂಟ್ ಬರುತ್ತೆ. ಇದನ್ನು ನೀವು ಅಲ್ಲಿ ಎಕ್ಸ್ಪೋರ್ಟ್ PDF ಮೇಲಾದರೂ ಕ್ಲಿಕ್ ಮಾಡಿ ಅಥವಾ ಪ್ರಿಂಟ್ ಮೇಲಾದರೂ ಕ್ಲಿಕ್ ಮಾಡಿ. ನೀವು ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ಒಂದು ಅಪಾಯಿಂಟ್ಮೆಂಟನ್ನು ನಾವು ಒಂದು